ಒಂದು ರಾಜ್ಯ ಮಾಧ್ಯಮದಲ್ಲಿ ನಾನು ಮೊನ್ನೆ ಈ ಫೇಸ್ಬುಕ್ಕು ಸಾಮಾಜಿಕ ಜಾಲತಾಣದಲ್ಲೆಲ್ಲ ನೋಡಿದೆ. ಇವರು ಮಹಿಳೆಯರ ವಿರುದ್ಧ ಮತ ಹಾಕಿದ್ರು, ಹಾಗೆ ಹೀಗೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮ ಮುಖಾಂತರ ಹೇಳ್ತೀನಿ, ರಾಜ್ಯದ ಜನ ಅತ್ಯಂತ ಬುದ್ಧಿವಂತರಿದ್ದಾರೆ. ಇವರು ಯಾವುದೋ ಹಗರಣಗಳನ್ನ ಮರೆಮಾಚಲಿಕ್ಕೆ, ಅವ್ರ ತಪ್ಪುಗಳನ್ನ ಮರೆಮಾಚಲಿಕ್ಕೆ ಹೊಸದಾಗಿ ನಾವು ಶ್ರೇಷ್ಠವಾಗಿದ್ದೀವಿ, ನಾವು ಜನರ ಪರವಾಗಿದ್ದೀವಿ ಅಂತ ಗೊತ್ತಿದ್ದು ಮಹಿಳಾ ಮೀಸಲಾತಿ ಇದು ನಿಲ್ಲಲ್ಲ, ಇವತ್ತು 2/3 ಮೆಜಾರಿಟಿ ಬೇಕು, ಯಾವುದೇ ಕಾರಣಕ್ಕೂ ಇದು ಆಗಲ್ಲ ಅಂತ ಗೊತ್ತಿದ್ದು ಹುನ್ನಾರ ಮಾಡಿ ವಿರೋಧ ಪಕ್ಷಗಳಿಗೆ ಕಪ್ಪು ಮಸಿ ಬಿಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇಟ್ ಈಸ್ ಕಂಪ್ಲೀಟ್ಲಿ ಆಫ್ ಪ್ರೀ ಪ್ಲಾನ್, ಇಟ್ ಈಸ್ ಕಂಪ್ಲೀಟ್ಲಿ ಆಫ್ ನೆಗೆಟಿವ್ ಬೇಸ್. ಯಾವುದೇ ಕಾರಣಕ್ಕೂ ಇದು ಅವರು ಪ್ರತಿಯೊಂದು ಗೊತ್ತಿದ್ದು ಸಹ ಇವತ್ತು ಮಾಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ನಾವು ಇವತ್ತು ಮಹಿಳಾ ಮೀಸಲಾತಿ ನಮ್ಮ ಮಾಜಿ ಪ್ರಧಾನಿಗಳಂತಹ ರಾಜೀವ್ ಗಾಂಧಿ ಸಾಹೇಬರ ಒಂದು ಕನಸು. ಆದರೆ ಇವತ್ತು ಸಹ ನಮ್ಮ ಲೋಕಸಭೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅಧಿನಾಯಕ ರಾಹುಲ್ ಗಾಂಧಿ ಸರ್ ಹೇಳ್ತಾರೆ, ಇವತ್ತೇ ನೀವು ಪ್ರತ್ಯೇಕವಾದಂತಹ ಮಹಿಳಾ ಮೀಸಲಾತಿ ತಗೊಂಡು ಸರ್ವಾನುಮತಗಳಿಂದ ನಾವೆಲ್ಲ ಒಮ್ಮತವಾಗಿ ತೀರ್ಮಾನ ಮಾಡೋದ್ರ ಜೊತೆಗೆ ಏನು ಡಿಲಿಮಿಟೇಷನ್ ತಂದರು, ಅದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸುವ ಕೆಲಸವನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಇವ್ರ ವಿರೋಧ ಪಕ್ಷದವ್ರು ನಾವು ಮಹಿಳಾ ವಿರೋಧಿಗಳು, ಇವರಿಗೆ ಮಹಿಳೆಯರು ರಾಜಕಾರಣ ಬರೋದ್ರಲ್ಲಿ ಇಷ್ಟ ಇಲ್ಲ, ಇವ್ರು ಮಹಿಳೆಯರನ್ನ ಮುಕ್ತರೋದ ಇಷ್ಟ ಇಲ್ಲ ಅಂದ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಕೆಲಸವನ್ನು ಇವರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರೂ ಕಿವಿಗೊಡಬಾರ್ದು. ಜೊತೆಗೆ ಕಿವಿಗೊಡುವಂಥದ್ದು ನಮ್ಮ ರಾಜ್ಯದಲ್ಲಿ ಜನಗಳು ಯಾರು ಅಷ್ಟು ಅವಿದ್ಯಾವಂತರಿಲ್ಲ, ಯಾಕಂದರೆ ಬುದ್ಧಿವಂತರ ಜನ, ಅವ್ರಿಗೆ ಗೊತ್ತಿದೆ ಯಾವುದು ಇದು ಯಾವ ತಪ್ಪಿಗೆ ಇವ್ರು ಏನಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಅನ್ನೋದು. ಹಾಗಾಗಿ ಇವತ್ತು ಮಾಧ್ಯಮದಲ್ಲಿ ತುರ್ತು ಪತ್ರಿಕಾಗೋಷ್ಠಿಯನ್ನು ನಾನು ಕಳೆದು ನಿನ್ನೆ ಮೊನ್ನೆ ಕರೀಬೇಕಾಗಿತ್ತು, ನಾವು ಸಹ ಕಾರ್ಯಕ್ರಮ ಒತ್ತಡಗಳಿಂದ ಕರೆಯೋಕ್ಕಾಗಿಲ್ಲ. ಇವತ್ತು ಮಾಧ್ಯಮ ಮುಂದೆ ಬಂದಿದ್ದೀವಿ. ಈ ಸಂಪೂರ್ಣವಾಗಿ ಏನು ಒಂದು ತಿದ್ದುಪಡಿಯನ್ನು ತಂದರು, ಇದಕ್ಕೆ ನಾವು ಕ್ಷೇತ್ರ ಮರು ವಿಂಗಡಣೆಗೆ ನಾವು ವಿರೋಧ ವ್ಯಕ್ತಪಡಿಸ್ತಿದ್ದೀವಿ. ಮುಂದೆಯೂ ಸಹ ಇದೇ ರೀತಿ ಯಾರು ಸರ್ವಪಕ್ಷಗಳನ್ನ ಗಮನಕ್ಕೆ ತಗೊಬರದೆ ಮಾಡಿದ್ರೆ ಮುಂದೆಯೂ ಸಹ ನಾವು ವಿರೋಧ ಪಡುವಂಥ ಕೆಲಸ ಮಾಡೇ ಮಾಡ್ತೀವಿ. ಅದೆಲ್ಲ ನಮ್ಮ ಅಧಿನಾಯಕರಾದಂತಹ, ನಮ್ಮ ಸರ್ವೋಚ್ಚ ನಾಯಕರಾದಂತಹ, ನಮ್ಮ ಲೋಕಸಭೆಯ ವಿರೋಧ ಪಕ್ಷ ನಾಯಕರಾದಂತಹ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ 25 ವರ್ಷಕ್ಕೆ ಒಂದು ಸಲ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು ಅನ್ನೋದು ಇವ್ರು 20 ವರ್ಷಕ್ಕೆ ನಾವು ಮರು ವಿಂಗಡಣೆ ಮಾಡ್ತೀವಿ ಅಂತ ಅದೊಂದು ತಿದ್ದುಪಡಿಗೆ ತಂದರು ಮೊದಲನೇದು. ಎರಡನೇದಾಗಿ ಏನು ಇವರು ಸೀಟ್ ಶೇರ್ ಬರ್ತದಲ್ಲ, ಅದರಲ್ಲೂ ಸಹ ಸರ್ವೋಚ್ಚ ಅಧಿಕಾರ ಸರ್ವಾನುಮತ 2/3 ಮೆಜಾರಿಟಿ ಬಂದು ನಮಗೆ ಸಾಮಾನ್ಯ ಮೆಜಾರಿಟಿ ಏನು ಸರ್ಕಾರಕ್ಕೆ ಬೇಕಾದಂತಹ ಮೆಜಾರಿಟಿಯಲ್ಲಿ ಮಾಡುವಂಥ ತಿದ್ದುಪಡಿ 2 ವಿಧೇಯಕ ತಂದರು. ಅದರಲ್ಲೊಂದು ಆರ್ಟಿಕಲ್ 81 ಮತ್ತು ಆರ್ಟಿಕಲ್ 82, ಇದನ್ನು ಸಹ ನಾವು ವಿರೋಧ ಮಾಡಿದ್ವಿ. ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಯಾವ ರಾಜಕಾರಣಿಗಳು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಯಾರು ಸಾಮಾಜಿಕವಾಗಿ ಕಳಕಳಿ ಇರ್ತದೆ, ಯಾರು ದೇಶದ ಪ್ರಗತಿಯನ್ನು ಕಾಣಲು ಬಯಸ್ತಾರೆ, ಅಂಥ ರಾಜಕಾರಣಿಗಳು, ಅಂಥ ಸಂಸದರು, ಜನಪ್ರತಿನಿಧಿಗಳು ಇದನ್ನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದನ್ನು ನಾವೆಲ್ಲ ವಿರೋಧಿಸೋದು ಸತ್ಯ. ಆದರೆ ನಾವು ಇವತ್ತಿಗೂ ಅವ್ರು ಇವತ್ತಲ್ಲ ನಾಳೆನೇ ಎಲ್ಲರೂ ಸೇರಿಸಿ ತಕ್ಷಣವೇ ಬೇಕಿದ್ರೆ ಹೊಸದಾಗಿ ವಿಶೇಷ ಅಧಿವೇಶನವನ್ನು ಕರೀಲಿ, ನಮ್ಮ ನಾಯಕರ ನೇತೃತ್ವದಲ್ಲಿ ಖಂಡಿತವಾಗಿಯೂ ನಾವು ಮಹಿಳಾ ಮೀಸಲಾತಿಗೆ ಮತ್ತೊಮ್ಮೆ ಸರ್ವಾತ್ಮತಗಳ ಅನುಮೋದನೆಯನ್ನು ನಾವು ಕೊಡ್ತೀವಿ. ಆದರೆ ಇವರು ಕ್ಷೇತ್ರ ಮರುವಿಂಗಡಣೆ ಅಸ್ತ್ರವನ್ನು ಇಟ್ಕೊಂಡು ಮಹಿಳಾ ಮೀಸಲಾತಿಯನ್ನು ಮುಂದೆ ಬಿಟ್ಕೊಂಡು ಅದ್ರ ಹಿಂದುಗಡೆ ಏನು ಕ್ಷೇತ್ರ ವಿಂಗಡಣೆಗೋಸ್ಕರ ಇವರು ಮಾಡ್ತಿರುವಂಥ ಹುನ್ನಾರವನ್ನು ನಾವು ಇವತ್ತೆಲ್ಲ ಮುಂದಕ್ಕೂ ಖಂಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕ್ಷೇತ್ರ ವಿಂಗಡಣೆ